Hi everybody. So in the previous class we have discussed regarding equation of conservation of mass, or it is also called as continuity equation. So yesterday we derived it in the form d rho by dt, okay, plus del dot rho q is equal to 0. So ಇಲ್ಲಿ del ಬರಬೇಕಂದ್ರೆ ಇಲ್ಲಿ del by del t or d rho by dt plus rho into del dot q is equal to 0. So this form is known as you know, equation of continuity. Okay, equation of continuity, we derived it. Today we are pass on to derive equation of conservation of momentum, that is equation of conservation of momentum. Okay, momentum, it is also called as momentum equation, and also it is known as, it is popular as modified Navier-Stokes equation. It is also popularized as modified Navier-Stokes equation. Okay, so now we have to derive it. You know, this law is based on Newton's second law. Newton's second law in the form, the rate of change of momentum is equal to total force acting on it. So what it says, the rate of change of momentum is equal to the total force acting on the fluid. The rate ನೋಡಿ, ಒಂದು ಪೆನ್ ಹೀಗೆ ಇದೆ ಅಂತಂದ್ರೆ ಇದು ಮೂವ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಯಾವುದು ಫೋರ್ಸ್ ಅಪ್ಲೈ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಈ ಪೆನ್ ಮೂವ್ ಆಗ್ತಾ ಇಲ್ಲ ಅಂತಂದ್ರೆ ಏನು ಅರ್ಥಪ್ಪ ಅಂದ್ರೆ, ಸೊ ಇದು ಎಲ್ಲ ಕಡೆಯಿಂದ ಫೋರ್ಸ್ ಆಕ್ಟ್ ಮಾಡ್ತಾ ಇರೋದು ಈಕ್ವಲ್ ಆಗಿದೆ, ಅದಕ್ಕೆ ಇದೆಲ್ಲೂ ಮೂವ್ ಆಗ್ತಾ ಇಲ್ಲ. ಒಂದು ಕಡೆದು ಏನಾದರೂ ಫೋರ್ಸ್ ಜಾಸ್ತಿ ಆಯಿತು ಅಂದರೆ ಇಟ್ ಮೂವ್ಸ್. ಇಟ್ ಮೀನ್ಸ್ ದಟ್ ದ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಈಕ್ವಲ್ ಟು ದ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಅಂತ. ಓಕೆ, ಸೊ ದಟ್ ಈಸ್ ದ ನ್ಯೂಟನ್ ಸೆಕೆಂಡ್ ಲಾ. ಬೈ ಡೆಫಿನಿಷನ್ ಆಫ್ ಮಾಸ್, ಮೊಮೆಂಟಮ್, ಯು ನೋ ಮೊಮೆಂಟಮ್ ಅಂದ್ರೇನು? ಮೊಮೆಂಟಮ್ is equal to ಏನಾಗತ್ತಪ್ಪ, ಮಾಸ್ ಇಂಟು ವೆಲಾಸಿಟಿ. ಹೌದಲ್ವ? ಮಾಸ್ ಇಂಟು ವೆಲಾಸಿಟಿ. ಇಲ್ಲಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ number of particles as rho in the volume V, then rho into dV becomes your mass and velocity of the fluid as q. That's why your momentum is equal to ಏನಾಯ್ತು, rho into q into dv ಆಯಿತು. ಓಕೆ, ಮೊಮೆಂಟಮ್ ಇಸ್ ಈಕ್ವಲ್ ಟು ರೋ ಇಂಟು ಕ್ಯೂ ಇಂಟು ಡಿ ವಿ, ಅಥವಾ ರೋ ಇಂಟು ಡಿ ವಿ ಇಂಟು ಕ್ಯೂ ಬರಿಬೋದು. ಇದು ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡೋದ್ರಿಂದ ಯು ಕ್ಯಾನ್ ರೈಟ್ ಇಟ್ ಆಸ್ ರೋ ಇಂಟು ಕ್ಯೂ ಇಂಟು ಡಿ ವಿ, ಮೀನ್ಸ್ ಮಾಸ್ ಇಂಟು ವೆಲಾಸಿಟಿ. ಓಕೆ, ಇದು ವಾಲ್ಯೂಮ್ ಎಲಿಮೆಂಟಲ್ಲಿ, ಒಂದು ವಾಲ್ಯೂಮ್ ಎಲಿಮೆಂಟಲ್ಲಿ, ರೈಟ್. ಈಗ ಟೋಟಲ್ ವಾಲ್ಯೂಮಲ್ಲಿ ಏನಾಗುತ್ತೆ, ಟೋಟಲ್ ವಾಲ್ಯೂಮಲ್ಲಿ ದ ಮೊಮೆಂಟಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟೆಗ್ರಲ್ ಆಫ್ ರೋ ಇಂಟು ಕ್ಯೂ ಇಂಟು ಡಿ ವಿ ಆಗುತ್ತೆ. ಇದನ್ನ ಇದು ನಾವು ವೆಕ್ಟರ್ ಫಾರ್ಮ್ ಅಂತೀವಿ. ಇನ್ ಟೆನ್ಸರ್ ಫಾರ್ಮ್ ಯು ಕ್ಯಾನ್ ರೈಟ್ ಇಟ್ ಆಸ್ ರೋ ಇಂಟು ಕ್ಯೂ ಐ ಇಂಟು ಡಿ ವಿ ಅಂತ ಕರಿತೀವಿ. ಇನ್ಸ್ಟೆಡ್ ಆಫ್ ಕ್ಯೂ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಕ್ಯೂ ಐ. ಕಾಲ್ ದಿಸ್ ಈಕ್ವೇಶನ್ ಆಸ್ ನಂಬರ್ 1. ಏನಿದು? ಮೊಮೆಂಟಮ್. ದ ಮೊಮೆಂಟಮ್ ಈಸ್ ಗಿವನ್ ಬೈ ಲೈಕ್ ದಿಸ್. ಸೊ ಈಕ್ವೇಶನ್ 1 ಏನು ಬೇಡ, ನೆಕ್ಸ್ಟ್ ನೋಡ್ಕೊಳ್ಳೋಣಂತೆ. ಬಟ್ ನಮಗೆ ಬೇಕಾಗಿರೋ ಲಾ ಏನು ಹೇಳುತ್ತೆ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಟೋಟಲ್ ಫೋರ್ಸಸ್ ಆಕ್ಟಿಂಗ್ ಆನ್ ದಿ ಫ್ಲೂಯಿಡ್ ಅಂತ ಹೇಳಿರೋದ್ರಿಂದ ಯು ಹ್ಯಾವ್ ಟು ಫೈಂಡ್ ದ ರೇಟ್ ಆಫ್ ಚೇಂಜ್. ದ ರೇಟ್ ಆಫ್ ಚೇಂಜ್ ಏನಾಗುತ್ತೆ, ಡೆರಿವೇಟಿವ್ ಆಫ್ ದಿಸ್ ಮೀನ್ಸ್ ಡಿ ಬೈ ಡಿ ಟಿ ಆಫ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ ರೋ ಇಂಟು ಕ್ಯೂ ಇಂಟು ಡಿ ವಿ, ಅಥವಾ ಡಿ ಬೈ ಡಿ ಟಿ ಆಫ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ ರೋ ಇಂಟು ಕ್ಯೂ ಐ ಇಂಟು ಡಿ ವಿ. ಒಂದು ಟೆನ್ಸರ್ ಫಾರ್ಮಲ್ಲಿ, ಒಂದು ವೆಕ್ಟರ್ ಫಾರ್ಮಲ್ಲಿ, ಒಂದು ಟೆನ್ಸರ್ ಫಾರ್ಮಲ್ಲಿ, ರೈಟ್. ಸೊ ಇದು ರೇಟ್ ಆಫ್ ಚೇಂಜ್, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಯಿತು. ಇದು ನಿಮ್ಮ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಇದನ್ನು ನೀವು ಯು ಕ್ಯಾನ್ ಕಾಲ್ ದಿಸ್ ಈಕ್ವೇಶನ್ ಆಸ್ ನಂಬರ್ 1, ರೈಟ್. ನೆಕ್ಸ್ಟ್, ಇಲ್ಲಿ ಫೋರ್ಸಸ್, ಯಾವ್ಯಾವ ಫೋರ್ಸಸ್ ಬರುತ್ತೆ? ಇನ್ MHD ದೇರ್ ವಿಲ್ ಬಿ ಡಿಫ್ರೆಂಟ್ ಫೋರ್ಸಸ್. ಯಾವುದು? ಒಂದು ಸರ್ಫೇಸ್ ಫೋರ್ಸ್, ಇನ್ನೊಂದು ವಾಲ್ಯೂಮ್ ಫೋರ್ಸ್. ದೇರ್ ವಿಲ್ ಬಿ 2 kinds of forces. One is surface force, ಇನ್ನೊಂದು ವಾಲ್ಯೂಮ್ ಫೋರ್ಸ್. ಒಂದು ಸರ್ಫೇಸ್ ಫೋರ್ಸ್ ಅಂತ ಒಂದು, ಇನ್ನೊಂದು ಯಾವುದು? ವಾಲ್ಯೂಮ್ ಫೋರ್ಸ್, ರೈಟ್. ವಾಲ್ಯೂಮ್ ಫೋರ್ಸ್.
ಸರ್ಫೇಸ್ ಫೋರ್ಸಸ್ ಅಲ್ಲಿ ಅಗೈನ್ ಯು ಹ್ಯಾವ್ ಟೂ ಕೈಂಡ್ಸ್ ಆಫ್ ಫೋರ್ಸಸ್. ಒಂದು ಇನ್ ಸರ್ಫೇಸ್ ಫೋರ್ಸ್ ಡ್ಯೂ ಟು ಫ್ಲೂಯಿಡ್ ಸ್ಟ್ರೆಸ್, ಅದನ್ನು ನಾನು ಅಂತ ಕರಿತೀನಿ ಟೌ ಐ ಜೆ ಅಂತ ಕರಿತೀನಿ. ಯಾವುದು? ಸರ್ಫೇಸ್ ಫೋರ್ಸ್ ಡ್ಯೂ ಟು ಫ್ಲೂಯಿಡ್ ಸ್ಟ್ರೆಸ್ ಈಸ್ ನೋನ್ ಆಸ್ ಟೌ ಐ ಜೆ ಅಂತ ತಗೊಳ್ತೀನಿ. ಆ್ಯಂಡ್ ದ ಸರ್ಫೇಸ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಟಿ ಐ ಜೆ ಅಂತ ಕರ್ಕೋತೀನಿ. ಸೊ ಒಂದು ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ಫೋರ್ಸ್ ಡ್ಯೂ ಟು ಸರ್ಫೇಸ್ ಫ್ಲೂಯಿಡ್ ಸ್ಟ್ರೆಸ್. ಈಗ ಹಾಗಾದರೆ ಟೋಟಲ್ ಸರ್ಫೇಸ್ ಫೋರ್ಸ್ ಏನಾಗುತ್ತೆ? ಸೊ ಟೋಟಲ್ ಸರ್ಫೇಸ್ ಫೋರ್ಸ್ ಇಸ್ ಈಕ್ವಲ್ ಟು ಟಿ ಐ ಜೆ ಪ್ಲಸ್ ಟೌ ಐ ಜೆ ಪ್ಲಸ್ ಟಿ ಐ ಜೆ ಆಗುತ್ತೆ. ಇದು ಎಲಿಮೆಂಟಲ್ಲಿ. ಸೊ ನಿಮಗೆ ಟೋಟಲ್ ಬೇಕು ಅಂದರೆ ಏನಾಗುತ್ತೆ? ಎಂಟೈರ್ ಸರ್ಫೇಸಲ್ಲಿ ಸರ್ಫೇಸ್ ಇಂಟೆಗ್ರಲ್ ಆಫ್ ಟೌ ಐ ಜೆ ಪ್ಲಸ್ ಟಿ ಐ ಜೆ ಇಂಟು ಎನ್ ಜೆ. ಎನ್ ಜೆ ಅಂದರೆ ಇಟ್ ಈಸ್ ಎ ಯೂನಿಟ್ ವೆಕ್ಟರ್ ಇಂಟು ಡಿ ಎಸ್. ಓಕೆ, ಕಾಲ್ ದಿಸ್ ಈಕ್ವೇಶನ್ ಆಸ್ ಸಮ್ 2 ಅಂತ ಕರ್ಕೋತೀನಿ. ಓಕೆ, ದಿಸ್ ಈಸ್ ಯುವರ್ ಸರ್ಫೇಸ್ ಫೋರ್ಸ್. ಹಾಗಾದರೆ ವಾಲ್ಯೂಮ್ ಫೋರ್ಸಲ್ಲಿ ಯಾವ್ದ್ಯಾವ್ದಿದೆ? ವಾಲ್ಯೂಮ್ ಫೋರ್ಸಲ್ಲಿ ಅಗೈನ್ ಯು ಹ್ಯಾವ್ 3 kinds. ಯಾವ್ದ್ಯಾವ್ದಿದೆ? 3. ಒಂದು ವಾಲ್ಯೂಮ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ, ಇನ್ನೊಂದು ವಾಲ್ಯೂಮ್ ಫೋರ್ಸ್ ಡ್ಯೂ ಟು ಲೊರೆಂಟ್ಸ್ ಫೋರ್ಸ್, ಇನ್ನೊಂದು uniform rotation. If the fluid is rotating uniformly, there will be another force, and that is also called as Coriolis force ಅಂತ ಕರಿತೀವಿ. Coriolis force ಅಂತ ಕರಿತೀವಿ. ಅದು ಡ್ಯೂ ಟು ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ fluid is rotating, so with some angular velocity omega, then there will be some sort of force. That force is known as Coriolis force ಅಂತ ಹೇಳಿ. ಇನ್ನೊಂದು ಬಾಡಿ ಫೋರ್ಸ್ ಅಂದರೆ ಅದು ಡ್ಯೂ ಟು ಗ್ರಾವಿಟಿ ಬರುವಂಥದ್ದು. ಇನ್ನೊಂದು ಲೊರೆಂಟ್ಸ್ ಫೋರ್ಸ್. ಇನ್ನೊಂದು ಯಾವುದು? ಲೊರೆಂಟ್ಸ್ ಫೋರ್ಸ್. ದರ್ ವಿಲ್ ಬಿ 3 kinds ಆಫ್ ಫೋರ್ಸಸ್ ಇನ್ ವಾಲ್ಯೂಮ್ ಫೋರ್ಸಸ್. ಹಾಗಾದರೆ ಸೊ ಬಾಡಿ ಫೋರ್ಸ್ ಏನಾಗಿರುತ್ತೆ? ಬಾಡಿ ಫೋರ್ಸ್ ಅಂದಮೇಲೆ ದೇರ್ ವಿಲ್ ಬಿ ಗ್ರಾವಿಟೇಷನಲ್ ಫೋರ್ಸ್. It is along one direction, and that is given by volume integral of rho into g into dv. ಯಾಕೆಂದರೆ ಡೆನ್ಸಿಟಿ ಶೂರ್ಲಿ ಇಟ್ ಆಕ್ಟ್ಸ್. ಯಾಕೆಂದರೆ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಡೆನ್ಸಿಟಿ ಗ್ಯಾರಂಟಿ ಆಕ್ಟ್ ಮಾಡುತ್ತೆ. ದಟ್ಸ್ ವೈ ರೋ ಇಂಟು ಜಿ ಇಂಟು ಡಿ ವಿ. ಇನ್ ಟೆನ್ಸರ್ ಫಾರ್ಮ್ ಯು ಕ್ಯಾನ್ ರೈಟ್ ಇಟ್ ಆಸ್ ರೋ ಇಂಟು ಸಮ್ ಜಿ ಐ ಇಂಟು ಡಿ ವಿ ಅಂತ ಕರಿತೀನಿ. ಕಾಲ್ ದಿಸ್ ಈಕ್ವೇಶನ್ ಆಸ್ ಸಮ್ 3. ಓಕೆ, ಸೊ ನೆಕ್ಸ್ಟ್ ವಾಲ್ಯೂಮ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್, ದಟ್ ಈಸ್ ನೋನ್ ಆಸ್ ಲೊರೆಂಟ್ಸ್ ಫೋರ್ಸ್. ಯಾವುದು? ವಾಲ್ಯೂಮ್ ಫೋರ್ಸ್ ಡ್ಯೂ ಟು electromagnetic fields, that is known as Lorentz force, and it is given by ಏನು ಬರ್ದಿದ್ರಿ? ನಾವು ಪ್ರೂವ್ ಮಾಡಿದ್ವಿ. ವಾಲ್ಯೂಮ್ ಫೋರ್ಸ್ Lorentz force is a volume force ಅಂತೇಳಿ. ಯಾವುದು? ಡಿಡಕ್ಷನ್ಸ್ ಫ್ರಮ್ ಆಂಪಿಯರ್ಸ್ ಲಾ ಅಂತೇಳಿ ಪ್ರೂವ್ ಮಾಡಿಲ್ವಾ? ದಟ್ಸ್ ವೈ ಇಟ್ ಈಸ್ ವಾಲ್ಯೂಮ್ ಫೋರ್ಸ್ ಆಫ್ ಜೆ ಕ್ರಾಸ್ ಬಿ ಇಂಟು ಡಿ ವಿ ಅಂತ ಬರೀಬಹುದು. ಬಟ್ ಇಲ್ಲಿ ಬಿ ಅಂದ್ರೇನು? ಬಿ ಮೀನ್ಸ್ ಮ್ಯೂ ನಾಟ್ ಇಂಟು ಹೆಚ್. ಮ್ಯೂ ಅಂದರೆ ಪರ್ಮಿಯಬಿಲಿಟಿ. ಓಕೆ, ಹಾಗಾದ್ರೆ ಏನು ಬರೀಬಹುದು ಇದನ್ನು? ವಾಲ್ಯೂಮ್ ಫೋರ್ಸ್ ಆಫ್ ಸಮ್ ಮ್ಯೂ ಎಚ್ ಇಂಟು ಜೆ ಕ್ರಾಸ್ ಹೆಚ್ ಇಂಟು ಡಿ ವಿ ಅಂತ ಬರೀಬಹುದು. ಓಕೆ, ಸೊ ಅಂದರೆ ಮ್ಯೂ ಎಚ್ ಅಂದರೆ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಇಂಟು ಹೆಚ್ ಅಂದರೆ ಸೊ ಏನು ಬರೀಬಹುದು ನೀವು? ಬಿ ಅಂತ ಬರೀಬಹುದು. ದಟ್ಸ್ ವೈ ವಾಲ್ಯೂಮ್ ಫೋರ್ಸ್ ಆಫ್ ಲೊರೆಂಟ್ಸ್ ಫೋರ್ಸನ್ನು ಹಿಂಗೆ ಬರೀಬಹುದು. ಇನ್ ಕೇಸ್ ಆಫ್ ಟೆನ್ಸರ್ ಇದನ್ನು ಹೆಂಗೆ ಬರೀಬಹುದಪ್ಪ ಅಂದರೆ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಮ್ಯೂ ಹೆಚ್ ಇಂಟು ಎಪ್ಸಿಲಾನ್ ಐ ಜೆ ಕೆ ಇಂಟು ಜೆ ಐ ಇಂಟು ಹೆಚ್ ಐ ಅಂತ. ಅಂದರೆ ಇಟ್ ನಥಿಂಗ್ ಬಟ್ ಡಿಟರ್ಮಿನೆಂಟ್. ಎಪ್ಸಿಲಾನ್ ಐ ಜೆ ಕೆ ಅಂತ ಬರ್ದ್ಬಿಟ್ಟು ಇಲ್ಲಿ ಜೆ ಕಾಂಪೊನೆಂಟ್ಸ್ ಜೆ ಎಕ್ಸ್ ಜೆ ವೈ ಜೆ ಝಡ್, ಇಲ್ಲಿ ಸೊ ಹೆಚ್ ಕಾಂಪೊನೆಂಟ್ಸ್ H1 ಹೆಚ್ ಐ ಎಚ್ ಜೆ ಎಚ್ ಕೆ. ಅಂದರೆ ಇದ್ರದ್ದು ಕಾಂಪೊನೆಂಟ್ಸ್ ಬರೆದ್ರೆ ಅದೇನು ಡಿಟರ್ಮಿನೆಂಟ್ ಬರುತ್ತೆ? ಯಾಕೆಂದರೆ ಕರ್ಲ್ ಅಂದರೆ ಅದೇ ತಾನೇ ಡಿಟರ್ಮಿನೆಂಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ಇನ್ ದಿಸ್ ಫಾರ್ಮ್. ಓಕೆ, ಸೊ ಗೊತ್ತಾಗ್ತಿದೆ ಅಲ್ವಾ? ರೈಟ್. ನಾವು ಸೊ ಈಗ ನೋಡಿ, ಸೊ ಇದು ನಿಮ್ಮ ಇನ್ನೊಂದು ಈಕ್ವೇಶನ್ 4th one. ಇದು ವಾಲ್ಯೂಮ್ ಫೋರ್ಸ್, ಇದು ಬಾಡಿ ಫೋರ್ಸ್ ಆಯಿತು, ಇದು ಲೊರೆಂಟ್ಸ್ ಫೋರ್ಸ್ ಆಯಿತು. ಇನ್ನೊಂದೇನು? ಕೊರೋಲಿಯಸ್ ಫೋರ್ಸ್. ಇಲ್ಲಿ ವಾಲ್ಯೂಮ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ನೋನ್ ಆಸ್ ಲೊರೆಂಟ್ಸ್ ಫೋರ್ಸ್. ಈಗ 3rd one, ಇನ್ ಕೇಸ್ ದ ಫ್ಲೂಯಿಡ್ ಈಸ್ ರೊಟೇಟಿಂಗ್ ಯೂನಿಫಾರ್ಮ್ಲಿ ವಿತ್ ಅನ್ ಆಂಗ್ಯುಲರ್ ವೆಲಾಸಿಟಿ. ಸೊ ಯೂನಿಫಾರ್ಮ್ಲಿ ವಿತ್ ಅನ್ ಆಂಗ್ಯುಲರ್ ವೆಲಾಸಿಟಿ ಒಮೇಗಾ. ಆ ವೆಲಾಸಿಟಿ ನಾನು ಅಂತ ತಗೊಳ್ತೀನಿ ಒಮೇಗಾ. ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಸಮ್ ಫೋರ್ಸ್. ಈ ಒಮೇಗಾ ಏನು ಮಾಡುತ್ತೆ? ಇಟ್ ಪ್ರೊಡ್ಯೂಸಸ್ ಸಮ್ ಫೋರ್ಸ್, ಆ್ಯಂಡ್ ದಟ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಕೊರೋಲಿಯಸ್ ಫೋರ್ಸ್. Coriolis force. CORIOLIS. Coriolis
ಫೋರ್ಸ್ ಅಂತ ಕರಿತೀವಿ. ಓಕೆ, ಸೊ ಅದೇಂಗಿರುತ್ತೆ ಹಾಗಾದರೆ? ಸೊ ಡ್ಯೂ ಟು ಒಮೆಗಾ ಅಂದರೆ ಫ್ಲೂಯಿಡಿಗೆ ವೆಲಾಸಿಟಿ ಇರುತ್ತೆ. ಹಾಗಾಗಿ ಏನಾಯಿತು, ವಾಲ್ಯೂಮ್ ಇಂಟೆಗ್ರಲ್ ಆಫ್ ಏನು, ವಾಲ್ಯೂಮ್ ಇಂಟೆಗ್ರಲ್ ಆಫ್ 2 ρ q ಇಂಟು ಕ್ರಾಸ್ ಒಮೆಗಾ ಅಂತ. ಸೊ ಇಟ್ ಈಸ್ ಡ್ಯೂ ಟು ವೆಲಾಸಿಟಿ ಅಲ್ಯೂಸಲ್ ಆಕ್ಸಿಲರ್ ಮೊಮೆಂಟಮ್. ಇದಕ್ಕೆ ನಾನು ಮೈನಸ್ ಸೈನ್ ತಗೊಳ್ತೀನಿ. ಮೈನಸ್ ಸೈನ್ ಯಾಕೆ? ಸೊ ನಿಮಗೆ ಸುರುಳಿಗಳು ಬರುತ್ತೆ ನೋಡಿ, ಯಾವುದು ನದಿಗಳಲ್ಲೆಲ್ಲ ಸ್ರಿಲ್ಸ್ ಬರ್ತಾ ಹೋಗುತ್ತಲ್ವಾ. ಸ್ರಿಲ್ಸ್ ಬಂದರೆ ಏನು ಮಾಡುತ್ತೆ, ಫ್ಲೂಯಿಡ್ ಮೊಮೆಂಟನ್ನು ಏನು ಮಾಡುತ್ತೆ, ತಡೆಯುತ್ತೆ. ದಟ್ಸ್ ವೈ ದಿಸ್ ಫೋರ್ಸ್ ಈಸ್ ನೆಗೆಟಿವ್ ಫೋರ್ಸ್. ಓಕೆ, ಇದನ್ನು ಕೂಡ ಇನ್ ದಿ ಫಾರ್ಮ್ ಆಫ್ ಟೆನ್ಸರ್ ನೀವು ಹೆಂಗೆ ಬರಿಬೋದಪ್ಪ ಅಂದರೆ ಮೈನಸ್ ವಾಲ್ಯೂಮ್ ಇಂಟಿಗ್ರಲ್ ಆಫ್ 2 ρ ಇಂಟು ಎಪ್ಸಿಲಾನ್ ಐ ಜೆ ಕೆ ಇಂಟು ಕ್ಯೂ ಐ ಇಂಟು ಒಮೆಗಾ ಐ ಇಂಟು ಡಿ ವಿ. ಓಕೆ, ಸೊ ಕಾಲ್ ದಿಸ್ ಈಕ್ವೇಷನ್ ಆಸ್ ಸಿಂಪಲ್. ಇದು ಈಕ್ವೇಷನ್ 1 ಈಸ್ ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಈಕ್ವೇಷನ್ 2 ಈಸ್ ಫೋರ್ಸ್ ಡ್ಯೂ ಟು ಇದು ಸರ್ಫೇಸ್ ಫೋರ್ಸಸ್ಸು. ಆ್ಯಂಡ್ 3, 4 and 5 ಏನು, ದೇ ಆರ್ ವಾಲ್ಯೂಮ್ ಫೋರ್ಸಸ್. ಅಕಾರ್ಡಿಂಗ್ ಟು ಸೊ ಕನ್ಸರ್ವೇಷನ್ ಆಫ್ ಲಾ ಏನು ಹೇಳ್ತಪ್ಪ, ಸೊ ಮೊಮೆಂಟಮ್ ಮಸ್ಟ್ ಬಿ ಈಕ್ವಲ್ ಟು ಸಮ್ ಆಫ್ ದಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಟೋಟಲ್ ಸಮ್ ಆಕ್ಟಿಂಗ್ ಆನ್ ದಿ ಫ್ಲೂಯಿಡ್ ಅಂತ. ಹಂಗಾದ್ಮೇಲೆ ಏನಾಯಿತು, ಈಕ್ವೇಷನ್ 1 ಮಸ್ಟ್ ಬಿ ಈಕ್ವಲ್ ಟು ಸೊ ಈಕ್ವೇಷನ್ 2 + 3 + 4 + 5 ಆಗುತ್ತೆ. ಹೌದಾ? ಸೊ ಹಾಗಾದ್ರೆ ಏನಾಯಿತು, ಡಿ ಬೈ ಏನು ಬರಿಬೋದು ನೀನೀಗ, ಡಿ ಬೈ ಡಿ ಟಿ ಆಫ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಡಿ ಬೈ ಡಿ ಟಿ ವಾಲ್ಯೂಮ್ ಇಂಟೆಗ್ರಲ್ ಆಫ್ ರೋ ಇಂಟು ಕ್ಯೂ ಐ ಇಂಟು ಡಿ ವಿ is equal to volume integral of tau ij plus tij into nj into dv. Okay, sorry, into idu volume integral surface integral of this plus volume integral of body force rho into qi, sorry qi and rho into gi ಯಾಕೆಂದರೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ, ಇಂಟು ಡಿ ವಿ ಪ್ಲಸ್ ಸೊ ಲೊರೆಂಟ್ಸ್ ಫೋರ್ಸ್ ಹೆಂಗೆ ಬರುತ್ತೆ, ಸೊ ಮ್ಯೂ ಹೆಚ್ ಇಂಟು ಎಪ್ಸಿಲಾನ್ ಐ ಜೆ ಕೆ ಇಂಟು ಕ್ಯೂ ಐ ಇಂಟು ಎಚ್ ಐ ಅಂತ ಅಲ್ವಾ. ಸೊ ಜೆ ಐ ಇಂಟು ಎಚ್ ಐ ರೈಟ್ ಇಂಟು ಡಿ ವಿ. ಇದು ಕೂಡ ವಾಲ್ಯೂಮ್ ಇಂಟಿಗ್ರಲ್. ಇನ್ನೊಂದು ಕೊರಿಯೋಲಿಸ್ ಫೋರ್ಸ್. ಸೊ ಮೈನಸ್ ವಾಲ್ಯೂಮ್ ಇಂಟಿಗ್ರಲ್ ಆಫ್ 2 ρ ಎಪ್ಸಿಲಾನ್ ಐ ಜೆ ಕೆ ಇಂಟು ಕ್ಯೂ ಐ ಇಂಟು ಒಮೆಗಾ ಐ ಇಂಟು ಡಿ ವಿ. ಸೊ ಈಕ್ವೇಷನ್ ಬಿಕಮ್ಸ್ ಲೈಕ್ ದಿಸ್. ಇದಕ್ಕೆ ಒಂದು ಈಕ್ವೇಷನ್ ನಂಬರ್ ಏನಾದರೂ ಕೊಟ್ಕೊಂಡಿರೋಣ ನಾವು, ರೈಟ್. ಇದು ಏನಾಯಿತು, ಪ್ಯೂರ್ಲಿ ಬೇಸ್ಡ್ ಆನ್ ಯುಲೇರಿಯನ್ ಫ್ರೇಮ್ ಅಂದರೆ ಫಿಕ್ಸ್ಡ್ ಆಕ್ಸಿಸ್ ಸಿಸ್ಟಮಲ್ಲಿ ಇದೆ ಇದು. ದಿಸ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫಿಕ್ಸ್ಡ್ ಆಕ್ಸಿಸ್ ಸಿಸ್ಟಮ್. ಓಕೆ, ನಮಗೆ ಬೇಕಾಗಿರೋದೇನು, ವಿ ವಾಂಟ್ ಟು ಬಿ ಇನ್ ಮೂವಿಂಗ್ ಆಕ್ಸಿಸ್ ಸಿಸ್ಟಮ್. ಮೂವಿಂಗ್ ಆಕ್ಸಿಸ್ ಸಿಸ್ಟಮ್ ಅಂದರೆ ಲ್ಯಾಗ್ರಾಂಜಿಯನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಲ್ಯಾಗ್ರಾಂಜಿಯನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಯಸ್ಟರ್ಡೇ ವಿ ಸ್ಟಡಿಡ್ ಇಟ್, ಜಕೋಬಿಯನ್ ಉಪಯೋಗಿಸ್ಕೋಬೇಕು. ಜಕೋಬಿಯನ್ ಅಂದರೆ ಜೆ ಅಲ್ವಾ. ಸೊ ಹಾಗಾದ್ರೆ ಅಲ್ಲೇನು ಉಪಯೋಗಿಸ್ಕೊತೀರಾ, ಲೆಟ್ ವಿ ಬಿ ದ ವಾಲ್ಯೂಮ್ ಅಟ್ ಸಮ್ ರೆಫರೆನ್ಸ್ ಟೈಮ್, ಡಿ ವಿ ಬಿ ದ ವಾಲ್ಯೂಮ್ ಅಟ್ ಸಮ್ ರೆಫರೆನ್ಸ್ ಟೈಮ್ ಕ್ಯಾಪಿಟಲ್ ಟಿ, and the same fluid occupies the volume dv star at some later time t, then it must satisfy dv is equal to j into dv star ಅಥವಾ dv star is equal to j into dv ಅಂತ ನೆನ್ನೆ ಎಲ್ಲ ಓದಿದ್ವಿ. ಜೆ ಅಂದರೆ ಏನು ಅಂತಲೂ ಗೊತ್ತಿದೆ. ವಾಟ್ ಈಸ್ ಜೆ? ಜೆ ಅಂದರೆ ಡೆಲ್ ಆಫ್ ಎಕ್ಸ್ ವೈ ಝಡ್ ಬೈ ಡೆಲ್ ಆಫ್ ಸೊ ಏನು ಕ್ಯಾಪಿಟಲ್ X1 ಕ್ಯಾಪಿಟಲ್ X2 ಕ್ಯಾಪಿಟಲ್ X3 ಅಂತ ನಾವು ಓದಿದ್ದೀವಿ ಅಲ್ವಾ. ಸೊ ನಾವು ಇನ್ ದಿಸ್ ಕೇಸ್ ಈಗ ನಾನು ಲೇಟರ್ ಟೈಮ್ ಡಿ ವಿ ಸ್ಟಾರ್ ತೊಗೊಂಡ್ರೆ ಅಂದರೆ ಲ್ಯಾಗ್ರಾಂಜೆ ಫಾರ್ಮಿಗೆ ತೊಗೊಂಡ್ರೆ ವಾಲ್ಯೂಮ್ ಎಲ್ಲಿದೆ ಅದೆಲ್ಲ ವಿ ಸ್ಟಾರ್ ಆಗುತ್ತೆ, ಸರ್ಫೇಸ್ ಎಲ್ಲಿದೆ ಅದೆಲ್ಲ ಎಸ್ ಸ್ಟಾರ್ ಆಗುತ್ತೆ. ದೆನ್ ವಾಟ್ ಇಟ್ ಬಿಕಮ್ಸ್, ಡಿ ಬೈ ಡಿ ಟಿ ಆಫ್ ವಾಲ್ಯೂಮ್ ಇಂಟೆಗ್ರಲ್ ಓವರ್ ವಿ ಸ್ಟಾರ್ ಆಫ್ ರೋ ಇಂಟು ಕ್ಯೂ ಐ ಇಂಟು ಡಿ ವಿ ಸ್ಟಾರ್ ಮಸ್ಟ್ ಬಿ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ಏನಪ್ಪ, ಈಗ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನೀನು, ಯಾಕೆಂದರೆ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್ ತಗೊಳ್ತಿದ್ದಲ್ವಾ. ಸೊ ಇದನ್ನೇನು ವಾಲ್ಯೂಮ್ ಇಂಟೆಗ್ರಲ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ರೋ ಇಂಟು ಕ್ಯೂ ಐ ಇಂಟು ಜೆ ಇಂಟು ಡಿ ವಿ ಆಯಿತು ಯೂಸಿಂಗ್ ದಿಸ್ ಈಕ್ವೇಷನ್. ಇದನ್ನು ಉಪಯೋಗಿಸ್ಕೊಂಡು ಯು ಕ್ಯಾನ್ ರೈಟ್ ಲೈಕ್ ದಿಸ್ ಅಲ್ವಾ. ಇಲ್ಲೀಗ ನೀವು ಚೈನ್ ರೂಲ್ ಅಪ್ಲೈ ಮಾಡ್ಕೋತೀರಾ. ಏನಾಯಿತು, ವಾಲ್ಯೂಮ್ ಇಂಟೆಗ್ರಲ್ ಆಫ್ ಏನಪ್ಪ, ಫಸ್ಟು ರೋನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇವೆರಡನ್ನ ಹಾಗೆ ಇಟ್ಕೋತೀರಾ, ಡಿ ರೋ ಬೈ ಡಿ ಟಿ ಇಂಟು ಕ್ಯೂ ಐ ಇಂಟು ಜೆ ಇಂಟು ಡಿ ವಿ ಪ್ಲಸ್ ಒಂದು. ಇನ್ನೊಂದು ವಾಲ್ಯೂಮ್ ಇಂಟೆಗ್ರಲ್ ಆಫ್ ರೋ ಇಂಟು ಡೆಲ್ ಡಿ ಕ್ಯೂ ಐ ಬೈ ಡಿ ಟಿ
ಇಂಟು ಜೆ ಇಂಟು ಡಿ ವಿ ಇನ್ನೊಂದು ಪ್ಲಸ್ ಇನ್ನೊಂದು ಏನಾಗುತ್ತೆ ಸೊ ವಾಲ್ಯೂಮ್ ಇಂಟೆಗ್ರಲ್ ಆಫ್ ರೋ ಇಂಟು ಕ್ಯೂ ಐ ಇಂಟು ಡಿ ಜೆ ಬೈ ಡಿ ಟಿ ಇಂಟು ಡಿ ವಿ ಆಯಿತು ಅಲ್ವಾ ಬರಿಬೋದಾ ಜಸ್ಟ್ ನಾನು ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಈಕ್ವೇಷನ್ ಹೌದಿಲ್ಲ ಸೊ ನಿಮಗೆ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ದಿಸ್ ಒನ್ ನಾವು ಸೊ ನಮಗೆ ವಿನೋ ಯಾವುದು ನೆನ್ನೆ ನಾವು ಮೊಮೆಂಟಮ್ ಈಕ್ವೇಷನ್ನ ಪ್ರೂವ್ ಮಾಡುವಾಗ ಬರೆದಿದ್ವಿ ಯಾವುದು ಅಲ್ಲ ಸಾರಿ ವಿಚ್ ಒನ್ ಕಂಟಿನ್ಯೂಟಿ ಈಕ್ವೇಷನ್ನ ಡಿರೈವ್ ಮಾಡುವಾಗ ನಾವು ಪ್ರೂವ್ ಮಾಡಿದ್ವಿ ಏನು ಡಿ ಜೆ ಬೈ ಡಿ ಟಿ ಅಂದರೆ ಡಿ ಜೆ ಬೈ ಡಿ ಟಿ ಅಂದರೆ ಏನು ಡೈವರ್ಜೆನ್ಸ್ ಆಫ್ ಕ್ಯೂ ಓಕೆ ಇಂಟು ಜೆ ರೈಟ್ ಸೊ ಅಥವಾ ಇಲ್ಲೇನಾಯಿತು ಕ್ಯೂ ಐ ಅಂತ ಬರ್ಕೋಬೇಕು ನಾನು ಟೆನ್ಸರ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ ಡೈವರ್ಜೆನ್ಸ್ ಆಫ್ ಕ್ಯೂ ಐ ಇಂಟು ಜೆ ಅಂತ ಬರ್ದಿದ್ದೀನಿ ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ ಡೆಲ್ ಕ್ಯೂ ಐ ಬೈ ಡೆಲ್ ಎಕ್ಸ್ ಐ ಇಂಟು ಜೆ ಅಂತಲೂ ಬರಿತೀನಿ ಎಕ್ಸ್ ಐ ಅಂದರೆ ಪ್ಲಸ್ 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 ಬರ್ತಾ ಹೋಗುತ್ತೆ ಅಲ್ವಾ ಇದು ನಾಟ್ ದಿಸ್ ಇಸ್ ಜಕೋಬಿಯನ್ ಜೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವೇಷನಲ್ಲಿ ಸೊ ಈ ಈಕ್ವೇಷನಲ್ಲಿ ಯಾವುದು ಸೊ ನಿಮಗೆ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಇದಕ್ಕೆ ಸೊ ನಿಮ್ಮ ರೇಟ್ ಆಫ್ ಚೇಂಜ್ ಏನಾಗುತ್ತೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟೆಗ್ರಲ್ ಆಫ್ ಸೊ ಏನು ಬೇಕಾದ್ರೆ ಕಾಮನ್ ತೆಗೆದು ಬೇಕಾದ್ರೆ ಬರೀಬೋದು ಏನು ಕ್ಯೂ ಐ ಇಂಟು ಡಿ ರೋ ಬೈ ಡಿ ಟಿ ಇಂಟು ಜೆ ಒಂದು ಪ್ಲಸ್ ಇನ್ನೊಂದೇನಾಯಿತು ಸೊ ಡಿ ಜೆ ಬೈ ಡಿ ಟಿ ಬಂದಿದೆಯಲ್ಲ ಇದ್ರ ಬದಲು ಏನು ಬರಿಬೋದು ಸಾರಿ ಡಿ ಜೆ ಬೈ ಡಿ ಟಿ ಬದಲು ಏನು ಬರಿಬೋದು ನೀವು ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ ಅದಕ್ಕೆ ಏನು ರೋ ಇಂಟು ಕ್ಯೂ ಐ ಇಂಟು ಏನು ಡೆಲ್ ಡಾಟ್ ಕ್ಯೂ ಐ ಇಂಟು ಜೆ ಆಗುತ್ತೆ ಓಕೆ ಪ್ಲಸ್ ಇನ್ನೊಂದೇನಿದೆ ರೋ ಇಂಟು ಡಿ ಕ್ಯೂ ಐ ಬೈ ಡಿ ಟಿ ಹೋಲ್ ಥಿಂಗ್ ಇಂಟು ಜೆ ಐ ಮೀನ್ ದಿಸ್ ಥಿಂಗ್ ಇಂಟು ಜೆ ಹೋಲ್ ಇಂಟು ಡಿ ವಿ ನಾನು ಇದು ಜಸ್ಟ್ ಏನು ಮಾಡಿದೆ ಇದು ಮೂರನ್ನ ನಾನು ಇಲ್ಲಿ ಚೇಂಜಸ್ ಮಾಡಿದ್ದೀನಿ ಅಷ್ಟೇ ಇನ್ನೇನು ಮಾಡ್ಕೊಂಡಿಲ್ಲ ನಾನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ ಈ ಈಕ್ವೇಷನ್ ಉಪಯೋಗಿಸ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ ದಟ್ಸ್ ಇಟ್ ರೈಟ್ ನಾವು ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ಫ್ರಮ್ ಕಂಟಿನ್ಯೂಟಿ ಈಕ್ವೇಷನ್ ಯು ನೋ ಡಿ ರೋ ಬೈ ಡಿ ಟಿ ಇಂಟು ಜೆ ಪ್ಲಸ್ ರೋ ಇಂಟು ಡೆಲ್ ಡಾಟ್ ಕ್ಯೂ ಐ ಇಂಟು ಜೆ ಇಸ್ ಈಕ್ವಲ್ ಟು ಝೀರೋ ಅಂತ ನಿಮಗೆ ಬಂದಿತ್ತು ಆಮೇಲೆ ನಾನು ಜೆ ನಾನ್ ಝೀರೋ ಅಂತೇಳಿ ನಾನು ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ ಈಗ ರೋ ಇಂಟು ಡೆಲ್ ಡಾಟ್ ಕ್ಯೂ ಐ ಇಂಟು ಜೆ ಇಲ್ಲಿದೆ ರೋ ಇಂಟು ಡೆಲ್ ಡಾಟ್ ಕ್ಯೂ ಐ ಇಂಟು ಜೆ ಇದಿಷ್ಟು ಬದಲು ಏನು ಬರಿಬೋದು ನೀನು ಮೈನಸ್ ಸೊ ಡಿ ರೋ ಬೈ ಡಿ ಟಿ ಇಂಟು ಜೆ ಅಂತ ಬರಿಬೋದು ಇಲ್ಲಿ ಪ್ಲಸ್ ರೋ ಇಂಟು ಡಿ ಕ್ಯೂ ಐ ಮೀನ್ ಇಲ್ಲಿದೆ ಏನಾಯಿತು ಕ್ಯೂ ಐ ಇಂಟು ಇಲ್ಲಿ ನೋಡಿ ಕ್ಯೂ ಐ ಹಂಗೆ ಉಳಿದಿರುತ್ತೆ ಇಲ್ಲಿ ಕ್ಯೂ ಐ ಉಳ್ಕೊಂಡಿದೆ ಇದ್ರ ಬದಲು ಏನು ಬರೀತೀರಾ ಡಿ ರೋ ಬೈ ಡಿ ಟಿ ಇಂಟು ಜೆ ಬರೀತೀರಾ ಸೈನ್ ಏನಾಗುತ್ತೆ ಮೈನಸ್ ಸೈನ್ ಆಗುತ್ತೆ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಗೆಟ್ ಕ್ಯಾನ್ಸಲ್ಸ್ ಯಾವಾಗ ಈ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ದಟ್ಸ್ ವೈ ನಿಮ್ಮ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಏನಾಯಿತು ಯುವರ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಏನಾಯ್ತು ಸಿಂಪ್ಲಿ ವಾಲ್ಯೂಮ್ ಇಂಟೆಗ್ರಲ್ ಆಫ್ ರೋ ಇಂಟು ಡಿ ಕ್ಯೂ ಐ ಬೈ ಡಿ ಟಿ ಸೊ ಇಂಟು ಜೆ ಇಂಟು ಡಿ ವಿ ಆಯಿತು ಸೊ ಕಾಲ್ ದಿಸ್ ಈಕ್ವೇಷನ್ ಆಸ್ ಸಮ್ 7 ಈಗ ನಾವು ಸರ್ಫೇಸ್ ಐ ಮೀನ್ ಇಂಟೆಗ್ರಲ್ ವಿಲ್ ಬಿಕಮ್ಸ್ ಏನಾಯಿತು ಅಲ್ಲಿ ನಮಗೆ ಎಸ್ ಇತ್ತು ಎಸ್ ಇಂಟು ಟೌ ಐ ಜೆ ಪ್ಲಸ್ ಟಿ ಐ ಜೆ ಇಂಟು ಎನ್ ಜೆ ಇಂಟು ಡಿ ಎಸ್ ಅಂತ ಬರೆದಿದ್ದೆ ನಾನು ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಲ್ಲಿ ಲೇಟರ್ ಟೈಮ್ ಟಿ ತೊಗೊಂಡಿದ್ದೆ ಅಂದ್ರೆ ವಿ ಸ್ಟಾರ್ ಆದಮೇಲೆ ಅದ್ರ ಕರೆಸ್ಪಾಂಡಿಂಗು ಸರ್ಫೇಸು ಚೇಂಜ್ ಆಗುತ್ತೆ ಸರ್ಫೇಸ್ ಸ್ಟಾರ್ ಆಗುತ್ತೆ ಅಲ್ವಾ ನಾವು ಹಾಗಾದರೆ ಸೊ ಟೋಟಲ್ ಫೋರ್ಸ್ ವಿಲ್ ಬಿಕಮ್ಸ್ ಏನಾಯಿತು ಸೊ ನಿಮ್ಮ ಟೋಟಲ್ ಫೋರ್ಸ್ ಅಂದರೆ ಸರ್ಫೇಸ್ ಫೋರ್ಸ್ ಆ್ಯಸ್ ವೆಲ್ ಆ್ಯಸ್ ವಾಲ್ಯೂಮ್ ಫೋರ್ಸ್ ಎರಡೂ ಏನಾಯಿತು ಸೊ ನಿಮಗೆ ಸರ್ಫೇಸ್ ಇಂಟೆಗ್ರಲ್ ಆಫ್ ಐ ಮೀನ್ ಎಸ್ ಸ್ಟಾರ್ ಟೌ ಐ ಜೆ ಪ್ಲಸ್ ಟಿ ಐ ಜೆ ಇಂಟು ಎನ್ ಜೆ ಇಂಟು ಡಿ ಎಸ್ ಸ್ಟಾರ್ ಪ್ಲಸ್ ಇದೇನಾಯಿತು ನಿಮಗೀಗ ವಾಲ್ಯೂಮ್ ಇಂಟೆಗ್ರಲ್ ಉಳಿದಿದ್ದು ವಾಲ್ಯೂಮ್ ಇಂಟೆಗ್ರಲ್ ಏನಾದವು ಇವು ಸೊ ಇಲ್ಲಿದ್ವಲ್ವಾ ಸೊ ಇದನ್ನೇ ಅಂತ ಬರೀತೀರಾ ವಾಲ್ಯೂಮ್ ಇಂಟೆಗ್ರಲ್ ಓವರ್ ವಿ ಸ್ಟಾರ್ ವಾಲ್ಯೂಮ್ ಇಂಟೆಗ್ರಲ್ ಓವರ್ ವಿ ಸ್ಟಾರ್ ಸೊ ರೋ ಇಂಟು ಜಿ ಐ ಇಂಟು ಏನು ರೋ ಇಂಟು ಜಿ ಐ ಇಂಟು ಡಿ ವಿ ಸ್ಟಾರ್ ಪ್ಲಸ್ ವಾಲ್ಯೂಮ್ ಇಂಟೆಗ್ರಲ್ ಓವರ್ ವಿ ಸ್ಟಾರ್
mu h into epsilon ijk into ji into hi into dv star. ಓಕೆ, ಇನ್ನೊಂದು ಯಾವುದು ಕೋರಿಯೋಲಿಸ್ ಕೋರಿಯೋಲಿಸ್ ಫೋರ್ಸ್ ಯಾವುದು? ದಿಸ್ ಒನ್ ಏನು? ಸೊ ಮೈನಸ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ 2 rho epsilon ijk qi into omega into dv star. Now you have to change this integral, I mean surface integral to volume integral using ಯಾವುದು? using ಗಾಸ್ ಡೈವರ್ಜೆನ್ಸ್ ಥಿಯರಮ್. ಉಪಯೋಗಿಸಿದ್ರೆ ಏನು ಬರುತ್ತಪ್ಪ? ಇನ್ಸ್ಟೆಡ್ ಆಫ್ ದಿಸ್ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಡೆಲ್ ಸ್ಟಾರ್ ದಿಸ್ nj into nj ಇರಲ್ಲ ಇಲ್ಲಿ, ಸಿಂಪ್ಲಿ ds ಸ್ಟಾರ್. ಓಕೆ, ಸೊ ಅಲ್ಲಿ ಸಾರಿ dv ಸ್ಟಾರ್, ಇಲ್ಲಿ s ಸ್ಟಾರ್ ಇರೋದ್ರಿಂದ v ಸ್ಟಾರ್ ಬಂತು. ಈಗ ಎಲ್ಲಾದು ವಾಲ್ಯೂಮ್ ಇಂಟೆಗ್ರಲ್ ಆಗಿದೆ. ಎಲ್ಲಾದು ವಾಲ್ಯೂಮ್ ಇಂಟೆಗ್ರಲ್ ಆಗಿರೋದ್ರಿಂದ ನೀವೇನು ಮಾಡ್ಬೋದು? ಯು ಕ್ಯಾನ್ ಟೇಕ್ ಕಾಮನ್ ಆ್ಯಂಡ್ ರೈಟ್ ಇಟ್ ಆಸ್ ಏನಂತ? ಸೊ ವಾಲ್ಯೂಮ್ ಇಂಟೆಗ್ರಲ್ ಆಫ್ ಪ್ಲಸ್ ಮೈನಸ್ ಸಮಥಿಂಗ್ ಏನೋ ಟರ್ಮ್ಸ್ ಅಲ್ಲ, ಇವೆಲ್ಲ ಟರ್ಮ್ಸನ್ನು ಬರೀತೀರ, ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಬಟ್ ಆಸ್ ಯು ನೋ, ಇಫ್ ದ ವಾಲ್ಯೂಮ್ ವಿ ಸ್ಟಾರ್ ಈಸ್ ಆರ್ಬಿಟ್ರರಿ, ವಾಲ್ಯೂಮ್ ಇಂಟೆಗ್ರಲ್ ಈಸ್ ನಾಟ್ ಪಾಸಿಬಲ್ ಟು ಬಿಕಮ್ 0 ಅನ್ಲೆಸ್ ದ ಇಂಟೆಗ್ರ್ಯಾಂಡ್ ಮಸ್ಟ್ ಬಿ 0. ಇಂಟೆಗ್ರ್ಯಾಂಡ್ 0 ಆಗಿರಬೇಕಾಗುತ್ತೆ. ದಟ್ಸ್ ವೈ ನಾನೆಂತ ಬರಿತೀನಪ್ಪ ಅಂತಂದರೆ, ಯೂಸಿಂಗ್ ದಟ್ ಕಾನ್ಸೆಪ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ rho into dqi by dt plus 2 rho into epsilon ijk into qi into omega i. ನಾನು ಈ ಕಡೆ ತೊಗೊಂಡೆ, ಮೈನಸ್ ಆಗಿ ಸೈನ್ ಬಂದಿತ್ತಲ್ವಾ, ಅದಕ್ಕೆ ಈ ಕಡೆ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಉಳಿದಿದ್ದು ಪ್ಲಸ್ ಸೈನ್ ಇರೋದೆಲ್ಲ ಆಚೆ ಬರಿತೀನಿ. ಏನು? ಡೈವರ್ಜೆನ್ಸ್ ಆಫ್ tau ij ಪ್ಲಸ್ ti j, ಓಕೆ, ಪ್ಲಸ್ ರೋ ಇಂಟು ji ಪ್ಲಸ್ mu h ಇಂಟು epsilon ijk ಇಂಟು ji into bi. So this is the general form of conservation of momentum in MHD, and it is valid for both Newtonian and non-Newtonian fluids. But ಈ ಫಾರ್ಮಲ್ಲಿ ನಾವು ಉಪಯೋಗಿಸಲ್ಲ. ವಿ ಆರ್ ಯೂಸಿಂಗ್ ಇನ್ ದ ಫಾರ್ಮ್ ಆಫ್ ವೆಕ್ಟರ್. ಹಾಗಾದರೆ ವೆಕ್ಟರ್ ಫಾರ್ಮಲ್ಲಿ ಹೆಂಗೆ ಕಾಣುತ್ತೆ? ರೋ ಇಂಟು dq by dt ಪ್ಲಸ್ q dot del of q is equal to q dot del of q is equal to minus gradient of p plus rho into g plus mu h into j cross h, okay, plus mu into del square q plus 2 rho into so q cross omega. ನೋಡಿ, ಇದು ಮೊಮೆಂಟಮ್ ಟರ್ಮು. ಓಕೆ, ದಿಸ್ ಈಸ್ ಇನರ್ಷಿಯಲ್ ಫೋರ್ಸ್, ದಿಸ್ ಈಸ್ ಪ್ರೆಷರ್ ಫೋರ್ಸ್, this is gravitational force, this is Lorentz force, this is viscous force, and this is Coriolis force. Okay, sum of all these forces must be equal to rate of change of momentum ಆಗಿರುತ್ತೆ, and this is the required equation, and this is also called as modified Navier-Stokes equation ಅಂತೇಳಿ. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಈಕ್ವೇಷನ್. ಇಲ್ಲೇನಿಲ್ಲ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಸೊ ಯು ಹ್ಯಾವ್ ಟು ಈಕ್ವೇಟ್ ಇಟ್ ವಿತ್ ದ ಟೋಟಲ್ ಫೋರ್ಸಸ್. ಟೋಟಲ್ ಫೋರ್ಸ್ ಅಂದರೆ ಎರಡು ಬರುತ್ತೆ, ಒಂದು ಸರ್ಫೇಸ್ ಫೋರ್ಸು, ಇನ್ನೊಂದು ವಾಲ್ಯೂಮ್ ಫೋರ್ಸು. ವಾಲ್ಯೂಮ್ ಫೋರ್ಸಸ್ಸಲ್ಲಿ ಎರಡು, ಯಾವುದ್ಯಾವುದು? ಒಂದು ಸರ್ಫೇಸ್ ಫೋರ್ಸಲ್ಲಿ ಎರಡು, ಯಾವುದ್ಯಾವುದು? ಒಂದು ಸರ್ಫೇಸ್ ಫೋರ್ಸ್, ಸೊ ಡ್ಯೂ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್, ಸೊ ದಟ್ ಈಸ್ ನೋನ್ ಆಸ್ ಏನಂತ ಕರಿತೀವಿ? ಎಲೆಕ್ಟ್ರೋಫ್ಯಾಟ್, ಅದನ್ನು TIJ ಅಂತ ಕರೆದಿದ್ದೀನಿ. ಇನ್ನೊಂದು ಸರ್ಫೇಸ್ ಫೋರ್ಸ್ ಡ್ಯೂ ಟು ಫ್ಲೂಯಿಡ್ ಸ್ಟ್ರೆಸ್, ದಟ್ ಈಸ್ tau ij ಅಂತ ಕರೆದಿದ್ದೀನಿ. ಆ್ಯಂಡ್ ದೆನ್ ಸೊ ವಾಲ್ಯೂಮ್ ಫೋರ್ಸಸಲ್ಲಿ ಮೂರು ಬರುತ್ತೆ. ಒಂದು ವಾಲ್ಯೂಮ್ ಫೋರ್ಸ್, ಸೊ ಒಂದು ಯಾವುದಪ್ಪ? ಗ್ರಾವಿಟೇಷನಲ್ ಫೋರ್ಸ್, ಅದು ಬಾಡಿ ಫೋರ್ಸ್, ಒಂದು ಬಾಡಿ ಫೋರ್ಸ್. ಸೊ ಐ ಮೀನ್ ವಾಲ್ಯೂಮ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇರೋದನ್ನ ಬಾಡಿ ಫೋರ್ಸ್ ಅಂತ ಕರಿತೀವಿ. ಇನ್ನೊಂದು ವಾಲ್ಯೂಮ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರೋದನ್ನ ವಿ ಕಾಲ್ ಇಟ್ ಆಸ್ Lorentz force. ಆ್ಯಂಡ್ ಇನ್ನೊಂದು ಸೊ ವಾಲ್ಯೂಮ್ ಫೋರ್ಸ್ ಡ್ಯೂ ಟು ರೊಟೇಷನ್ ಆಫ್ ದಿ ಫ್ಲೂಯಿಡ್ ವಿತ್ ಯೂನಿಫಾರ್ಮ್ ಆಂಗ್ಯುಲರ್ ವೆಲಾಸಿಟಿ, ದಟ್ ಈಸ್ ನೋನ್ ಆಸ್ ಕೋರಿಯೋಲಿಸ್ ಫೋರ್ಸ್ ಅಂತ ಕರಿತೀನಿ. ಅದನ್ನು ಈಕ್ವೇಟ್ ಮಾಡಿಕೊಂಡ್ರೆ ಬರುವಂಥ ಈಕ್ವೇಷನ್ನೇ ನಿಮ್ಮ ಈಕ್ವೇಷನ್ ಆಫ್ ಮೊಮೆಂಟಮ್, ರೈಟ್? ಸೊ ಇದಿಷ್ಟನ್ನು ನೀವು ಓದ್ಕೊಳ್ಳಿ. ನಾಳೆ ಸೊ ಐ ಆಮ್ ಕಮಿಂಗ್ ವಿತ್ ಡಿಫರೆಂಟ್ ಈಕ್ವೇಷನ್. ಓಕೆ, ಟೇಕ್ ಕೇರ್, ಬಾಯ್.